ಹಲೋ ಫ್ರೆಂಡ್ಸ್, ನಾವಿವತ್ತು ಸಮಾಂತರ ಶ್ರೇಣಿಗಳು ಅಂದ್ರೆ ಇಂಗ್ಲಿಷ್ ನಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಈ ಪಾಠದಲ್ಲಿ ಬರುವಂತಹ ಲೆಕ್ಕಗಳನ್ನ ನಾವು ಬಿಡಿಸ್ತಾ ಇದ್ದೀವಿ. ನೋಡಿ, ಈ ಲೆಕ್ಕಗಳು 10ನೇ ತರಗತಿ ಅಷ್ಟೇ ಅಲ್ಲ, ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಇಂಥ ಪ್ರಶ್ನೆಗಳನ್ನ ಕೇಳಬಹುದು. ಅಲ್ಲಿಯೂ ಕೂಡ ಇಂಥ ಪ್ರಶ್ನೆಗಳು ಬಂದಾಗ ನಿಮಗೆ ಬಿಡಿಸೋದಕ್ಕೆ ಏನಾಗಬಹುದು, ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಲೆಕ್ಕವನ್ನು ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಹಾಗಾದ್ರೆ ಮೊದಲನೇದಾಗಿ ಬನ್ನಿ, ಪ್ರಶ್ನೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಏನಿದೆ? 1ರಿಂದ 1,000 ನಡುವಿನ 9ರ ಅಪವರ್ತಗಳು ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ನಮಗೆ ಇಲ್ಲಿ ಶಬ್ದಗಳ ಅರ್ಥ ಗೊತ್ತಿರಬೇಕು, ಹೌದಾ? ಏನಂದ್ರೆ ಅಪವರ್ತಗಳು ಅಂದ್ರೆ ಯಾವ ಸಂಖ್ಯೆ ಇರ್ತತಿ ಆ ಸಂಖ್ಯೆಯಿಂದ ಭಾಗ ಹೋಗುವಂತ ಸಂಖ್ಯೆಗಳಿಗೆ ನಾವೇನಂತೀವಿ, ಅವುಗಳ ಒಂದು ಅಪವರ್ತಗಳು ಅಂತ ಹೇಳ್ತಿದ್ದೀವಿ. ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಂದ್ರೆ 9 ಅಂದಾಗ 9ರ ಮಕ್ಕಿ, 8 ಅಂದಾಗ 8ರ ಮಕ್ಕಿ, ಅವೇನಾಗ್ತಾ ಇದಾವೆ, ಅವುಗಳ ಒಂದು ಅಪವರ್ತಗಳು ಆಗ್ತಾ ಇದ್ದಾವೆ. ಹಾಗಾದ್ರೆ ಈ ಪ್ರಶ್ನೆಯಲ್ಲಿ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ 1ರಿಂದ 1,000 ನಡುವಿನ 9ರ ಅಪವರ್ತಗಳು ಅಂದ್ರೆ 9ರಿಂದ ಭಾಗವಾಗುವಂತ ಸಂಖ್ಯೆಗಳು ಎಷ್ಟಿದಾವೆ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕಾಗಿದೆ, ಕಂಡುಹಿಡಬೇಕಾಗಿದೆ. ಎಷ್ಟಾಗ್ತಾ ಇದೆ ಅಂದಾಗ 9ರಿಂದ ಭಾಗವಾಗುವಂತ ಸಂಖ್ಯೆ ಮೊದಲನೇದಾಗಿ ಯಾವ್ದು ಬರ್ತಾ ಇದೆ? 9, ಆಮೇಲೆ 18, ಆಮೇಲೆ 27, ಹಾಗೆ ಎಲ್ಲಿಯವರೆಗೆ 1,000ದ ನಡುವೆ ಅಂದ್ರೆ ಕಡಿಮೆ ಯಾವ್ದು ಬರ್ತಾ ಇದೆ? 999. ಹೌದಾ? ಹಾಗಾದ್ರೆ 1ಕ್ಕಿಂತ ಹೆಚ್ಚಿಗೆ 1,000ಕ್ಕಿಂತ ಕಡಿಮೆ ಈ ಸಂಖ್ಯೆಗಳು ಬರತ್ತವೆ. ಹಾಗಾದ್ರೆ 9ರಿಂದ 999ರವರೆಗೆ ಸಂಖ್ಯೆಗಳು ಎಷ್ಟಿದಾವೆ ಅನ್ನೋದನ್ನ ನಾವೇನು ಸಮಾಂತರ ಶ್ರೇಣಿಯ ಲೆಕ್ಕದಲ್ಲಿ ಕಂಡುಹಿಡಿಯಬೇಕು. ಯಾವ ರೀತಿಯಾಗಿ ಅಂದ್ರೆ ಇದೊಂದು ಸಮಾಂತರ ಶ್ರೇಣಿ ಇದೆ. ಶ್ರೇಣಿ ಆದ್ರೆ ಇದು ಎ ಮೊದಲನೇ ಪದ, ಎ = 9, ಹೌದಾ? ಆಮೇಲೆ ಏನ್ ಬರ್ತಾ ಇದೆ? ಇದೇನಾಯ್ತು? ಕೊನೆಯ ಪದ an 999, ಹೌದು? ಹಾಗಾದ್ರೆ ಏನ್ ಬೇಕಾಗಿದೆ? ಇವುಗಳ ಒಂದು ನಡುವಿನ ವ್ಯತ್ಯಾಸ ಅಂದ್ರೆ ಡಿ = 18ರಲ್ಲಿ 9 ಹೋದ್ರೆ 9 ಉಳಿತು, 27ರಲ್ಲಿ 18 ಹೋದ್ರೆ 9 ಉಳಿತು, ಡಿ = 9 ಆಯ್ತು. ಏನ್ ಬೇಕಾಗಿದೆ? n = question mark, ಹೌದಾ? ಹಾಗಾದ್ರೆ ನಮ್ಗೆ ಈಗಾಗಲೇ an ಸೂತ್ರ ಗೊತ್ತಿದೆ. an = a + n - 1 × d. ನೋಡಿ, an ಅಂದ್ರೆ ಕೊನೆಯ ಪದ, a ಅಂದ್ರೆ ಮೊದಲನೇ ಪದ, d ಅಂದ್ರೆ ಸಾಮಾನ್ಯ ವ್ಯತ್ಯಾಸ, n ಅಂದ್ರೆ ಎಷ್ಟು ಪದಗಳ ಅದಾವೆ ಅನ್ನೋದನ್ನ ಕಂಡುಹಿಡಿಬೇಕು. ಈಗ ನೋಡಿ, ಏನಂದ್ರೆ 999 ಬೆಲೆಗಳನ್ನ ತುಂಬಿರಿ. a ಅಂದ್ರೆ 9 + n - 1, d ಅಂದ್ರೆ 9. ಈಗ ನೋಡಿ, ಈ 9ನ್ನ ಬಲಭಾಗದಲ್ಲಿ ಇದ್ದದನ್ನ ಎಡಭಾಗಕ್ಕೆ ಕಳೆದುಕೊಂಡು ಬಂದ್ರೆ ಏನಾಗ್ತದೆ? 999 - 9. ಇಲ್ಲಿ ಏನಾಗ್ತಾ ಇದೆ? n - 1 ಗುಣಾಕಾರ 9. ಇಲ್ಲಿ ಏನೂ ಇಲ್ಲ ಅಂದ್ರೆ ಗುಣಾಕಾರ ಆಗ್ತಾ ಇದೆ. ಈಗ ನೋಡಿ, 990ರಲ್ಲಿ 9ನ್ನು ಏನ್ ಮಾಡಿ ಬಿಡೋಣ? ಕಳೆದು ಬಿಡೋಣ. ಕಳೆದ ಎಷ್ಟಾಗ್ತಾ ಇದೆ? 990 = n - 1 × 9 ಗುಣಾಕಾರ 9, ಹೌದಾ? ಈಗ ಇಲ್ಲಿ ನೋಡಿ, ಇಲ್ಲಿ ಗುಣಾಕಾರ 9 ಇದೆ. ಈ 9ನ್ನ ಬಲಭಾಗದಲ್ಲಿ ಇದ್ದದನ್ನ ಎಡಭಾಗಕ್ಕೆ ತಂದ್ರೆ ಏನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. 990 / 9. ನೋಡಿ, ಇಲ್ಲಿದ್ದಂತ ಗುಣಾಕಾರ ಇಲ್ಲೇ ಭಾಗಾಕಾರ ಆಯ್ತು. ಇಲ್ಲಿ ಏನು ಹೋಯ್ತು? n - 1 ಅಷ್ಟೇ ಹೋಯ್ತು. ಈಗ ನೋಡಿ, 9 ಇದೆ ಅಂದ್ರೆ 9 ಹತ್ತಲೆ. ಹಾಗಾದ್ರೆ ಈಚೆ ಕಡೆ ಎಷ್ಟು ಬಂತು? 110. 990ನ್ನು 9ರಲ್ಲಿ ಕಟ್ತಾ ಹೋದಾಗ 110 ಬಂತು.
110 is equal to n minus 1. n minus 1 ಹೌದಾ? ಹಾಗಾದ್ರೆ 110 ಈ ಮೈನಸ್ 1 ಇದ್ದದ್ದು ಈ ಕಡೆ ಬಂದಾಗ ಪ್ಲಸ್ 1 ಆಯ್ತು ಈಕ್ವಲ್ ಟು n. ಹಾಗಾದ್ರೆ 110ಕ್ಕೆ 1 ಕೂಡಿಸಿದಾಗ 1 1 1 ಈಕ್ವಲ್ ಟು n. n ಈಕ್ವಲ್ ಟು 111. ಹೌದಾ? ನೋಡಿ, 1ರಿಂದ 1000 ನಡುವೆ ಇರುವಂತಹ 9ರ ಅಪವರ್ತಗಳು ಎಷ್ಟು ಅಂದ್ರೆ 111. ಎಷ್ಟು? 111 ಅಂದ್ರೆ n ಈಕ್ವಲ್ ಟು ಎಷ್ಟಾಯ್ತು? 111. ಅಂದ್ರೆ ಈ 9ರಿಂದ 999ರವರೆಗೆ ಎಷ್ಟು ಸಂಖ್ಯೆಗಳು ಅದಾವ ಅಂದ್ರೆ 111 ಇದಾವೆ ಅನ್ನೋದನ್ನ ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಲೆಕ್ಕವನ್ನ ಮಾಡಿ ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.